hello, namaskara. Welcome back to my channel Bhumi in the City. So today is 20th of December and ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇವತ್ತು ನಮ್ಮ ಟ್ರಿಪ್ ಗೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನಾನು ಏನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ತೋರ್ಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು 24th ಮೈಸೂರಿಂದ ಹೊರಡ್ತಾ ಇದೀವಿ. ಹೊನ್ನಾವರ್, ಗೋಕರ್ಣ, ಮುರುಡೇಶ್ವರ್ ಕಡೆ ಹೋಗ್ತಾ ಇದೀವಿ. 3 days ಟ್ರಿಪ್. ಸೊ ನಮ್ದು ನಮ್ ಬೆಸ್ಟ್ ಫ್ರೆಂಡ್ಸ್ ಇಯರ್ ಅಂಡ್ ರಿಚುವಲ್ ಇದು. ಎವ್ರಿ ಇಯರ್ ಎಲ್ಲಾರು ಹೋಗೋಣ ಅಂತ. ಬಟ್ ಈ ಸತಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ ಜೊತೆ ಅವ್ರ ಹಸ್ಬೆಂಡ್ಸ್ ಕೂಡ ಬರ್ತಾ ಇದಾರೆ. ಸೊ ವಿ ಆರ್ ಆಲ್ ಸೂಪರ್ ಎಕ್ಸೈಟೆಡ್ ಟು ಸಿ ಹೇಗಿರುತ್ತೆ ಈ ಟ್ರಿಪ್ ಅಂತ. ಅಂಡ್ ನಮ್ಮ ಅಪ್ಪ ಅಮ್ಮ ಅಂತೂ 4 days ಮುಂಚೆನೆ ಏನಕ್ಕೆ ನೀನ್ ಪ್ಯಾಕ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರು. ಬಟ್ ನಾನಂತೂ 1 month ಮುಂಚೆನೆ ಪ್ಯಾಕ್ ಮಾಡೋ ಕ್ಯಾಟಗರಿಯಲ್ಲಿ ಬರ್ತೀನಿ. ಟ್ರಿಪ್ ಅಂದ್ರೆ ಐ ಆಮ್ ಸೂಪರ್ ಎಕ್ಸೈಟೆಡ್ ಆಲ್ವೇಸ್. ಸೊ ಏನೇನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ನೀವೇ ನೋಡಿ. ಇದು 3 days ಟ್ರಿಪ್ ಆಗಿರೋದ್ರಿಂದ ನಾನು ಈ ತರ ಪ್ಯಾಕಿಂಗ್ ಕ್ಯೂಬ್ಸ್ ತಗೊಂಡಿದ್ದೀನಿ. ಸೊ ದಟ್ ನನ್ಗೆ ಈಸಿ ಆಗಿ ಡಿಫ್ರೆಂಟ್ ಆಲ್ 3 days ಗೆ ಏನೇನ್ ಔಟ್ಫಿಟ್ಸ್ ಬೇಕು ಅಂತ ಸೆಪರೇಟ್ ಆಗಿ ಇಟ್ಕೋಬಹುದು. ಅದಕ್ಕೋಸ್ಕರ ಈ ಪ್ಯಾಕಿಂಗ್ ಕ್ಯೂಬ್ಸ್ ಅಲ್ಲಿ ನಾನು ಪ್ಯಾಕ್ ಮಾಡ್ಕೊತೀನಿ ಈ ಸತಿ. ಈ ತರ ಕ್ಯೂಬ್ಸ್ ಅಲ್ಲಿ ಎವ್ರಿ ಡೇಗೆ ಆಲ್ 3 different days ಗೆ ಏನೇನ್ ಬೇಕಾಗುತ್ತೆ ಅಂತ ಪ್ಯಾಕ್ ಮಾಡ್ಕೊಂಡ್ರೆ 1 ಪ್ಯಾಕಿಂಗ್ ಕ್ಯೂಬ್ ಅಲ್ಲಿ 1 day ಫುಲ್ ಔಟ್ಫಿಟ್ಸ್ ಇಟ್ಕೋಬಹುದು. ಸೊ ನಮ್ಗೇನು ಕನ್ಫ್ಯೂಷನ್ಸ್ ಇರಲ್ಲ. ಸೊ ಇದನ್ನೆಲ್ಲ ಆರ್ಡರ್ ವೈಸ್ ಇಟ್ಕೋತಾ ಇದ್ದೀನಿ. ಸೊ ದಟ್ ನನ್ಗೆ ಸುಮ್ನೆ ಕೆಳಗಿಂದ ಎಲ್ಲ ಎತ್ಕೊಳ್ಳೋದು ಆತರ ಎಲ್ಲ ಬೇಡ ಅಂತ. ಸೊ ಫಸ್ಟ್ ಡೇ ಫಸ್ಟ್ ಔಟ್ಫಿಟ್, ಸೆಕೆಂಡ್ ಔಟ್ಫಿಟ್, ಥರ್ಡ್ ಔಟ್ಫಿಟ್ ಅಂಡ್ ನೈಟ್ ಡ್ರೆಸ್ ಅಂಡ್ ಜಸ್ಟ್ ಇನ್ ಕೇಸ್ ಏನಾದ್ರು ಡ್ರೆಸ್ ಬೇಕಾದ್ರೆ ಎಕ್ಸ್ಟ್ರಾ ಅಂತ ಇದನ್ನ ನೀಟಾಗಿ ಕ್ಲೋಸ್ ಮಾಡಿ ಇಟ್ರೆ ಸೊ ವಿ ಆರ್ ಆಲ್ ಗುಡ್ ಟು ಗೋ. ಮತ್ತೆ ಏನು ಟೆನ್ಷನ್ ಇರಲ್ಲ, ಏನ್ ಮಿಸ್ ಆಗಿದೆ ಅಂತ ಬರಿ ಮಾಡೋ ಹಾಗಿಲ್ಲ. ಅದನ್ನ ಪ್ಯಾಕ್ ಮಾಡ್ಬಿಡೋಣ. ಸೊ ಇದು ಲಾಸ್ಟ್ ಆಗಿ ಚೇಂಜ್ ಮಾಡೋದು, ಅದನ್ನ ಇಟ್ಕೊಳ್ಳೋಣ. ಆಮೇಲೆ ವಾಟರ್ ಆಕ್ಟಿವಿಟಿಗೋಸ್ಕರ ಅಂಡ್ ಫಸ್ಟ್ ಔಟ್ಫಿಟ್ ಆಫ್ ಸೆಕೆಂಡ್ ಡೇ ಅದನ್ನ ಇಟ್ಕೊಂಡಿರೋಣ. ಸೊ ಈಸಿಯಾಗಿ ನಮಗೆಲ್ಲ ಸಿಗುತ್ತೆ ಅಂತ. ಮುಂಚೆ ನಾನು ತುಂಬಾ ಏನ್ ಡ್ರೆಸ್ ಹಾಕೋಬೇಕು, ಎವ್ರಿ ಪ್ಲೇಸಸ್ಗೆ ಒಂದೊಂದೊಂದು ಔಟ್ಫಿಟ್ ಹಾಕೋಬೇಕು ಅಂತ ಕ್ರೇಜ್ ಇತ್ತು. ಬಟ್ ಇವಾಗ ಆತರ ಎಲ್ಲ ಇಲ್ಲ. ಸೊ ದಿಸ್ ಇಸ್ ಫಾರ್ day 2. ಸೊ ಇದನ್ನ ಮಾಡ್ಕೊಂಡ್ರೆ ಟೆನ್ಷನ್ ಇರಲ್ಲ, ಆರಾಮಾಗಿ ಎಲ್ಲ ಡ್ರೆಸ್ ಸಿಗುತ್ತೆ. ಅಂಡ್ ಏನು ಮಿಸ್ ಮಾಡ್ಕೊಂಡಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಮನೆಗೆ ಬಿಟ್ಟು ಹೋಗ್ತೀವಿ ನಾವು. ಸೊ ಎಲ್ಲ ಡೇಸ್ ಏನು ಇಷ್ಟು ಬೇಕು ಪರ್ಫೆಕ್ಟ್ ಆಗಿ ಪ್ಯಾಕ್ ಆಗಿದೆ. ಸೊ ನನ್ ಟ್ರಿಪ್ದು ಫಸ್ಟ್ ಡೇ, ಸೆಕೆಂಡ್ ಡೇ ಅಂಡ್ ಥರ್ಡ್ ಡೇ ಔಟ್ಫಿಟ್ಸ್ ಎಲ್ಲ ರೆಡಿ ಆಗಿದೆ. ಈಗ ನಾನು ಜಸ್ಟ್ ಡ್ರೆಸ್ಸಸ್ ಗಳನ್ನ ಪ್ಯಾಕ್ ಮಾಡಿರೋದು. ಬಟ್ ಇದು ಬಿಟ್ಟು ಇನ್ನು ತುಂಬಾ ಐಟಮ್ಸ್ ಗಳಿರುತ್ತೆ. ಈಗ ನಮ್ ಮೇಕಪ್ ಐಟಮ್ಸ್ ಆಗ್ಲಿ, ಜ್ಯುವೆಲರಿ ಅಂಡ್ ಅಲ್ಲಿ ನಮ್ಗೆ ಬೇಕಿರುವ ನೆಸೆಸರಿ ಐಟಮ್ಸ್, ಅಂಬ್ರೆಲಾ, ಕ್ಯಾಪ್ಸ್. ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ಬೇಕು. ಅದನ್ನ ಮಾಡ್ತಾ ಯಾವಾಗ ಪ್ಯಾಕ್ ಮಾಡ್ತೀನಿ ಹಾಗೆ ತೋರಿಸ್ತೀನಿ ನಿಮ್ಗೆ. ಅಂಡ್ ಊನೋ ಕಾರ್ಡ್ಸ್, ನನ್ಗಂತೂ ಊನೋ ಅಂದ್ರೆ ತುಂಬಾ ಅಡಿಕ್ಷನ್ ಆಗೋಗಿದೆ ಇವಾಗ. ಅಂಡ್ ನನ್ನ ಹತ್ರ ಇರ್ಲಿಲ್ಲ, ನಾನು ಆಫೀಸಲ್ಲಿ ಮಾತ್ರ ಆಟ ಆಡ್ತಾ ಇದ್ದಿದ್ದು. ಸೊ ಲೆಟ್ ಮೀ ಸಿ ಹೇಗಿದೆ ಇದು ಅಂತ. ಓ ಹರಿದೋಯ್ತು. ಓಕೆ, ಸೊ 100 cards, 100+ cards ಇದೆ. ಐ ಥಿಂಕ್ ಇದು ಸಾಕಾಗುತ್ತೆ ಅಂತ, ಇಲ್ಲಾಂದ್ರೆ ಇನ್ನೊಂದು ಆರ್ಡರ್ ಮಾಡ್ಕೋಬೇಕಾಗತ್ತೆ. 90,000 ತಗೋ. 90,000 ಇದು? 9,000 ಆಯ್ತು ಕೊಡು, ಕೇಳೋಂಗಿಲ್ಲ. ಯಾರ್ದಿದು? ಯಾರ್ದಿದು? ಯಾರ್ದು ಎಲ್ಲ ನಮ್ದೆ. ಆಯ್ತು, ಸರಿ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ವಾ, ಎಷ್ಟು ಬೇಗ ಬಂದ್ಬಿಟ್ಟಿದೀಯಾ. ಇನ್ನು ಅರ್ಧ ಗಂಟೆಲಿ ಹೋಗ್ಬೇಕು. ಅಷ್ಟು ಬೇಗ ರೆಡಿಯಾಗಿದೆ. ಏನೇನು ತಗೊಂಡಿದ್ಯಾ? ಇಲ್ಲಿ ಹಣ್ಣು ಏನಂತ ತರಿಸ್ಲಾ? ಹಣ್ಣ ಇಲ್ಲ, ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ಬರ್ತಾ ಇದೆ. ಯಾಕಂಗ ಆರ್ಡರ್ ಮಾಡುವೆ? ಏನ ಅಣ್ಣ? ಹಣ್ಣಲ್ಲಪ್ಪ, ಬಿಸ್ಕೆಟ್ಟು. ಬಿಸ್ಕೆಟ್ ಹೇಳಿದ್ರಲ್ಲೇ ತತ್ತಾ ಇದ್ದೆ ತಾನೆ. ಪರವಾಗಿಲ್ಲ, ನಮ್ಗೆ ಆಫರಲ್ಲಿ ಸಿಗುತ್ತೆ ಆನ್ಲೈನಲ್ಲಿ. ಸರಿ ಆಯ್ತು ಬಿಡು. ಎಲ್ಲ ಪ್ಯಾಕ್ ಆಗಿದೆ. ಸರಿ ಆಯ್ತು, ಈಗ ಊಟ ಮಾಡು. ಆಮೇಲೆ ಆ ತತ್ರದಲ್ಲಿ ಹೊಂಟೋಗ್ಬಿಟ್ಟು ಅಲ್ಲಿ ಹೊಟ್ಟೆ ಇಸ್ಕೊಂಡು ಇದು ಮಾಡ್ತೀವಿ. ಹಲೋ, ಬಂತು ಬಂತು. ಮೊಬೈಲ್ ಹಾಕೋರಲ್ಲ, ಇದೇನಿದು? ಮೊಬೈಲ್ ಪೌಚು. ನಂಗೆ ಕೊಡ್ತು ಆಗ್ಲೇ ಅಪ್ಪ. ಎಷ್ಟು? 9,000. ಅದನ್ನ ಇಟ್ಕೊ. ಇದು ಅದು 500 ರೂಪಾಯಿ. ಇದು ಪರವಾಗಿಲ್ಲ, ಸಾಕು ನಂಗೆ. 500 ರೂಪಾಯಿ ಚೇಂಜ್ ಇದೆ ಕಣಮ್ಮ ನನ್ನ ಹತ್ರ. ನನ್ನ ಹತ್ರ ಇದೆ, ಬೇಡ. ನನ್ನ ಹತ್ರ ಇದೆ. ಅಂದ್ರೆ ಏನ್ ಮಾಡಿರಿ? ವರ್ಕ್ ಆಗುತ್ತೆ. ATM ಕಾರ್ಡ್ ವರ್ಕ್ ಆಗ್ಲಿಲ್ಲ, ನೆಟ್ವರ್ಕ್ ಇರ್ಲಿಲ್ಲ. ವಿ ವರ್ ಬೆಗಿಂಗ್ ಫಾರ್ ಕ್ಯಾಶ್. ಇದೆ ನನ್ನ ಹತ್ರ. ರೆಡಿ, ಊಟ ಮಾಡ್ಕೊಂಡು ಹೊರಡೋಣ. 8
8:50 ಅಷ್ಟರಲ್ಲಿ ಸಬೋ ಬಸ್ ಸ್ಟ್ಯಾಂಡಲ್ಲಿ ಇರಬೇಕು. 9ಗೆ ಬಸ್ ಬರುತ್ತೆ. ಸೊ 8:30ಗೆ ಹೊರಡ್ರೆ ಸಾಕು. ನಮ್ಮದೇನು ಬೆಂಗಳೂರು ಥರ ಅಲ್ಲ, 5 ಕಿಲೋಮೀಟ್ರು ಅಂದರೆ 1/4 ಗಂಟೆ ಸಾಕು. ಬೆಂಗಳೂರಲ್ಲಿ 1 ಗಂಟೆ ಬೇಕು. ಓಕೆ ಸರಿ ಅಮ್ಮ, ಬಾಯ್ ಬಾಯ್ ಮಗ. ಬಾಯ್ 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 ಬಾಯ್. ಈಗ 8:35 ಆಗಿದೆ. ಈಗ ಹೋಗ್ತಾ ಇದ್ದೀನಿ. ಹಾಂ, ಶೂನು ಹಾಕೊಂಡು ಸ್ಪಾನ್ಸರ್ ಇವರು ಮ್ಯಾರಿಡ್ ನಮ್ಮ ಚೈತ್ರ ಬರ್ಬೇಕಾಯ್ತಲ್ವಾ? ಎಸ್, ಮೆಸೇಜ್ ಮಾಡಿದ್ದೆ ನಾನು. ಪಾಪ ಎಷ್ಟು 9 ಗಂಟೆಗೆ ಹೋಗ್ಬಿಡೋದು? ಅವರೇ ಕಾಲ್ ಮಾಡಿದ್ರು ಆಕ್ಚುಲಿ. ಇದು ಸೇಫ್ಟಿಗೆ ಇದೆಲ್ಲ ತಗೊಂಡಿದ್ದೀನಿ. ಇವ್ರನ್ನ ನೋಡಿ ಭೂಮಿ ತರಾನೇ, ಆದ್ರೆ ಭೂಮಿ ಎಲ್ಲ ಅನ್ಕೋಬಿಟ್ಟಿದ್ವಿ. ಆದ್ರೆ ಇದು ಭೂಮಿನೇ. ಭೂಮಿ ಇನ್ ದ ಸಿಟಿ, ಭೂಮಿ ಇನ್ ಗೋಕರ್ಣ. ವಾಟ್ ಇಸ್ ದಿಸ್? ಇನ್ ಹೌಸ್ ಡಿಜೆ. ಇದು ಚಿಂಚಾಕ್ ಚಿಂಚಾಕ್ ಡಿಜೆ. ಅಂಬಿ ಜೊತೆ ಬೇಗ ಸಿಗ್ತೀವಿ. ಅದು ನಂದಲ್ಲ. ಇದೆಲ್ಲ ಇದೆ. ರೀಲ್ಸ್ ಇದೆಯಾ? ಇದೆ ಇದೆ. ಗೈಸ್, ಇದ್ರು ಟೂರ್ನ ಆಮೇಲೆ ಮಾಡ್ತೀನಿ. ಏನು ಆಮೇಲೆ ಏನು? ಪಂಚಾಯ್ತಿ ಇಲ್ಲೇ ಮಿಡಲ್ ಅಲ್ಲಿ. ನಮ್ ಚಿರು ಏನು ಏನು ಜೆಂಡರ್ ಡಿಸ್ಕ್ರಿಮಿನೇಷನ್. ಓಕೆ, ಬನ್ನಿ. ವಾಟ್ ಹ್ಯಾಪೆಂಡ್? No, you also come. Panchayati is happening now. We all rules and regulations. Come. ಕಮ್ ಅಂದ್ಬಿಟ್ಟು ಇಲ್ಲಿ ಜಾಗನೇ ಸಾಲ್ತಾ ಇಲ್ಲ ಅನ್ನಿಸ್ತದೆ ನನಗೆ. ಬನ್ನಿ ಬನ್ನಿ ನಮ್ಮ ಮನೆಗೆ. ನಂದು ಭೂಮಿದು ಮನೆ. ಅವರಲ್ಲಿ ಮಾಡ್ಬೇಕಲ್ಲ. ನೀವು ನೋಡಿಲ್ವಾ ಏನ್ ಪ್ಯಾಕ್ ಮಾಡಿದ್ದಾರೆ ಅಂತ? ನೋಡಿದ್ರಿ ಅಲ್ವಾ ಏನೇನ್ ಪ್ಯಾಕ್ ಮಾಡಿದಾಳೆ? ಗೊತ್ತಾಗ್ಲಿಲ್ಲ. ತಗೊಳ್ಳೋದೇ ಶಾರ್ಟ್ ಡ್ರೆಸ್, ಅದ್ರಲ್ಲೂ ಏನು ಅಷ್ಟು ಬಿರಿಯಾನಿ. ಹೌದು, ನಾನು ಆಕ್ಚುಲಿ ಲಾಸ್ಟ್ ಟೈಮು ಮ್ಯಾಂಗ್ಳೂರಿಗೆ ಸೇಮ್ ಇದು ಹಾಕೊಂಡಿದ್ದೆ. ಇದೇ ಸೈಜ್ ಬ್ಯಾಗು 2 days ತಗೊಂಡಿದ್ದೆ. ಈ ಸತಿ ಇವತ್ತು ಮತ್ತೆ ಬೆಳಿಗ್ಗೆ ಬೇಡ, ಎಕ್ಸ್ಟ್ರಾ ಡ್ರೆಸ್ಸಸ್ ಎಲ್ಲ ಬೇಡ ಅಂತ ತೆಗೆದುಬಿಟ್ಟು ಎಷ್ಟು ಬೇಕೋ ಅಷ್ಟೇ ತಗೊಂಡಿಲ್ಲ. ನಾನು ಕರೆಕ್ಟ್ ಆಗಿ ತಗೊಂಡಿದ್ದೀನಿ. ಒಂದೊಂದು ಡೇಗೂ ಎಕ್ಸ್ಟ್ರಾ ತಗೊಂಡಿದ್ಯಾ? 3 days ಎಕ್ಸ್ಟ್ರಾ, ಜಸ್ಟ್ ಇನ್ ಕೇಸ್ ಅಂತ 3 days. ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ನಾನು 3 ಟವಲ್ಸ್ ಏನು ಮಾಡಿ, ನಾನು ಟವಲೇ ತಂದಿಲ್ಲ. ಜಾಗ ಅಲ್ಲ ಅಲ್ಲ, ಬಸ್ಸಲ್ವಾ? ಕಿಟಕಿ ತೆಗೀರಿ. ಇದನ್ನ ರೆಕಾರ್ಡ್ ಮಾಡ್ಬೇಕು. ಈ ಚಳಿ ಎಸಿ ಬೇಕಾ? AC is not open the window. AC is not ಪೂಜೆಗಳು ಕನ್ನಡ ಕೇಳೋದು ಖುಷಿ ಆಗ್ತದೆ. ಓಕೆ, ಹೊರಟ್ವಿ. ಬಿಡು ಪರವಾಗಿಲ್ಲ. ಇವತ್ತು ಸಂಡೇನಾ? ಇಲ್ಲ ಅಲ್ವಾ? ಓ, ಎವ್ರಿ ಡೇ ಇದೆಯಾ? 21st ಎವ್ರಿ ಡೇ. ಓ ನೈಸ್. ಒಳಗಡೆ ಫ್ಲವರ್ ಶೋ. ಎಷ್ಟು ಜನ ನಮ್ಗೆಲ್ಲರಿಗೂ ಗಂಡ ದಿಕ್ಕಿರೋದು ಇವ್ರೊಬ್ರೇನೆ. ಇವ್ರು ನೋಡ್ಕೋತಾರೆ. ರೋಹಿಣಿ ಗಂಡ ಒಬ್ಬನೇ ಇರೋದು. ಅವ್ರಿಲ್ಲ ಅಂದ್ರೂ ನಾವು ಮಂಗ್ಳೂರ್ಗೆ ಹೋಗಿದ್ದು ಬಂದಿದ್ದೀವಿ. ಅಲ್ಲ, ಅವ್ನು ಇರೋದಕ್ಕೆ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಅಲ್ಲ, ಮಂಗ್ಳೂರ್ಗೆ ಹೋಗ್ತಾ ಇರುವಾಗ ಗೋಲ್ಡ್ ಎಲ್ಲ ತೆಗಿಬೇಕು ಅಂತ ಹೇಳ್ದವ್ರೆ ಇವ್ರು. ನೋಡಿದ್ರೆ ಗೋಲ್ಡ್ ಅವ್ರ ಹುಡುಗ ಕೊಡ್ಸಿರೋದು ಅಂದ್ಬಿಟ್ಟು ಹಾಕೋ ಬಂದಿದಾರಂತೆ. ಈಗ ಅದು ನೀರೊಳಗೆ ಹೋಗ್ಬಿಟ್ರೆ ಇನ್ನೊಂದು ಕೊಡಿಸ್ತೀರಾ? If it goes in sea, you'll get her new rings. ಏನಿಲ್ಲ, 1 ಲಕ್ಷ ರೂಪಾಯಿ ಇದೆ. ಹೌದಾ? 1 ಲಕ್ಷ ರೂಪಾಯಿ ಇದೆ ಇದ್ರಲ್ಲಿ. ಹುಷಾರಾಗಿ ಇಟ್ಕೋ. ಸ್ಕ್ಯೂಬಾ ಡೈವ್ ಮಾಡಿದಾಗ ಹಂಗೆ ಮೀನ್ ಎತ್ಕೊಂಡು ಹೋಗ್ಬಿಟ್ಟದು. It's a waste of money. She didn't come. ಡೋಂಟ್ ವರಿ ರೋಜ್, ನಾನು ಇವಳು ಬರಲ್ಲ. ನಮ್ಗೆ 2 ಅವ್ಳಿಗೆ 2 ಕೊಟ್ಬಿಟ್ರು. ನೀನ್ನ ನಂಬಿಡ್ಬೋದು, ಇವ್ರನ್ನ ನಂಬಕ್ಕಾಗಲ್ಲ ಅಂದ್ಬಿಟ್ಲು. 124 out of 125 ತೆಗ್ಬಿಟ್ಟು ಏನ್ ಮಾಡಿದೀಯಾ? ಅಲ್ಲ, ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇರೋದು, ಅದಕ್ಕೆ ಹಿಂದಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಹಿಂದಿ ಎಷ್ಟು ಬರ್ತಾ ಇತ್ತು? ಏನ್ ಮಾತಾಡು. ಬೇಡ, ಗೊತ್ತಾಯ್ತು ನನ್ಗೆ. ಬೇಡ, ಏನು ಹೇಳು ಹೇಳು. ಅದಕ್ಕೆ ಏನ್ ಹೇಳ್ತಾರೆ? ಏನು? ಕಪ್ಪುಗೆ
ಅಲ್ಲ ಕಪ್ಪಗೆ ಏನೇನೋ ಇರುತ್ತೆ. ಇದು ಹಿಂಗಿರುತ್ತಲ್ಲ ಕಾಡಿಗೆ ಸೀಸಮ್ಗೆ ಏನಂತಾರೆ? ಅದೆಲ್ಲ ನಾನು ಸಕ್ಕರೆನ ಸಕ್ಕರೆ ಅಂತ ಸಕ್ರೆ ಅಂಕಲ್ ಬೇರೆ ಎಲ್ಲ ಅಂಕಲ್ ಎಳ್ಳು ಅಂತಾನೆ ಇರ್ಲಿಲ್ಲ ಅವಳು. ಅದು ಕರೆಕ್ಟ್ ಆಗಿ ಸುಮ್ಮನೆ ಬರ್ಗರ್ ಮೇಲೆ ಇರುತ್ತಲ್ಲ ಅವತ್ತು ಹೇಳಿದ್ಲು ತಾನೆ ಕಾಲೇಜಲ್ಲಿ. ಏನ್ ಬೇಕು ರೂಮ್ ಎ ಸಿ ನಾನ್ ಎ ಸಿ ಬಸ್ ನಾನ್ ಎ ಸಿ ರಿಟರ್ನ್ ಬಸ್ ನಾನ್ ಎಸಿ. ನೀವೇ ಒಂದು ಎ ಸಿ ತಗೋ ಬಂದ್ಬಿಡಿ, ಪೋರ್ಟೇಬಲ್ ಎ ಸಿ. ಅದ್ರ ಬದಲು ರೂಮ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಆ ರೂಮಲ್ಲಿ ನೀವಿರಿ. ಇಲ್ಲ ಅದನ್ನು ನಾಳೆಗೆ ಕೊಟ್ಬಿಡಿ ಅಂತ ಹೇಳಿದ್ದೀನಿ. ನಮಗೆ ರೀಫಂಡ್ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ವಿಂಡೋ ರೂಮ್ ಲೇ ಇದು ವರ್ಕ್ ಆಗ್ತಿಲ್ಲ. ಇದುವರೆಗೆ ಆಗ್ತಾ ಇಲ್ಲ. ಬೆಡ್ಶೀಟ್ ಅಂದ್ರೆ ಇದು ಬೆಡ್ಶೀಟಾ ಇಲ್ಲ ಬ್ಲಾಂಕೆಟಾ ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲ ನಮ್ಮ ಹತ್ರ, ಅದು ಕೊಟ್ಟಿಲ್ಲ. ಇವ್ರಿಗೆ ಪಾಪ ಎ ಸಿನೂ ಇಲ್ಲ. ಕನ್ನಡನೂ ಬರಲ್ಲ. ಕನ್ನಡ ಇವ್ರು ಕುತ್ಕೊಂಡು ಏನ್ ಮಾತಾಡ್ತಾ ಇದಾರೆ ಆಗಿಂದ. ನನ್ನನ್ನ ಹೋಗೋದಕ್ಕೂ ಬಿಡ್ತಾ ಇಲ್ಲ ಅಲ್ಲಿಗೆ. ನಾವು ಇವಾಗ ಹೋಯ್ತಾ ಇರೋದು ಭೂಮಿ ಮಸ್ತ್ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಒಂದ್ ತಿಂಗಳಿಂದ ಪ್ಲಾನ್ ಮಾಡಿದೀವಿ. ಭೂಮಿ ನಾನು ನಿಂದು ಚೈಲ್ಡ್ ತರ ಬಂದ್ಬಿಟ್ಟಿದ್ದೀನಿ ಇವಾಗ. ನೀನ್ ಅಮ್ಮ ಬಿಡು ಬಿಡು ಲೀವ್ ಇಟ್. ವಿಂಡೋನು ಓಪನ್ ಆಗ್ತಾ ಇಲ್ಲ, ನಾನ್ ಎ ಸಿ ಅಂದ್ಬಿಟ್ಟು. ವಾವ್, ಭೂಮಿ 3 ಬೆಡ್ ಇದೆ. 3 ಬೆಡ್ಡಾ? ಜಾಗ ಆಗ್ತಾ ಇದೆ. ಹಿಂದೆ ದಿಸ್ ಆಲ್ಸೋ ನಾ ವಿಲ್ ಟವಲ್ ಅಲ್ಲೇ ಮಣೆ ಹಾಕ್ಬಿಟ್ಟು ಈ ಕಡೆ. ಸೊ ಇವಾಗ ಇವ್ರು ಯಾರನ್ನ ಪ್ಲಸ್ ಇವ್ರು ಮುಂದೆ ಅವ್ರಿಗೆ ಹಾ ಹೌದು, ಸ್ಮಾರ್ಟ್. ಇದಿದ್ರೆ ನಾವು ಹಾಕೋಂಗೆ ಇಲ್ವಾ ಕಾರ್ಡು? ಅಲ್ಲ, ಪಕ್ಕದಲ್ಲಿರೋರು ಹಾಕೋಂಗಿಲ್ಲ. ಅದು ನಮ್ ಸೊ ಬೇಗ ಕಾರ್ಡ್ಸ್ ನ ಯಾರು ಖಾಲಿ ಮಾಡ್ತಾರೆ ಅವ್ರು ವಿನ್ನರ್. ಲಾಸ್ಟ್ ಒಂದು ಕಾರ್ಡ್ ಇದ್ದಾಗ ಅಶೋಕ್ ಯೂನು ಅಲ್ಲಿಲ್ಲ ಅಂತಂದ್ರೆ 2 ಕಾರ್ಡ್ ಪಿಕ್ ಮಾಡ್ಬೇಕು. ಅಂದರ್ ಬಾರ್ ಎಲ್ಲ ನಾಲೆಜ್ ಟ್ರಾನ್ಸ್ಫರ್ ಆಗಿದೆ. ಇವಾಗ we will win. ನೋಡಿ ವೇಟ್ ಅಂಡ್ ವಾಚ್. ಯಾವಾಗಲೂ ಐಟಿ ಭಾಷೆಲ್ಲೇ ಮಾತಾಡ್ತಾರೆ. ಹೌದು. Please don't mind. ಟೆಸ್ಟಿಂಗ್ ಅವರು ಬರೀ ಹಿಂಗೆ ಮಾಡ್ತಾರೆ. ಅವ್ರು ನಾವೇನ್ ಕಡಿಮೆ ಅವ್ರ ಒಳ್ಳೇದಾಗ್ಲಿ. ರೆಡಿ ಹಾಕಿ ಎಲ್ಲರಿಗೂ. ಕೇಳಿ ಹತ್ರ ಎಷ್ಟೊಂದು ಇದೆ. ಯಾವಕ್ಕೆ ಹಾಕಿಲ್ಲ ಐ ಡೋಂಟ್ ನೋ. ನಾನು ಏನಕ್ಕೆ ಹಾಕ್ಲಿಲ್ಲ? ದಟ್ಸ್ ಟೆಕ್ನಿಕ್. ಅಡಿ ಗಾಟ್ ಇಟ್. ಯು ಹ್ಯಾವ್ ಎಲ್ಲೋ ಡರ್ಟಿ ಫೆಲ್ಲೋ. ಎಕ್ಸ್ಕ್ಯೂಸ್ ಮೀ +4. अच्छा ಟೇಕ್ ಇಟ್ ಏಕ್ ನಂಬರ್. ಸೊ ನಾವು ಬುಕ್ ಮಾಡಿದ್ದು ಸುಗಮ ಟೂರಿಸ್ಟ್ನ, ಮೈಸೂರು ಟು ಗೋಕರ್ಣ. ನಮ್ಮ ಬಸ್ ಇದ್ದಿದ್ದು 9 PM ಶಾರ್ಪ್. ಫುಲ್ ಪಂಕ್ಚುವಲ್ ಇದ್ರು ಬಸ್ ಅವರು, ಕರೆಕ್ಟ್ ಟೈಮಿಗೆ ಬಂದಿದ್ರು. ಆ್ಯಂಡ್ ನಮಗೆ ಪರ್ ಪರ್ಸನ್ ಚಾರ್ಜ್ ಆಗಿದ್ದು 1040 rupees. ಬಟ್ ಯಾವುದೇ ಲೈಟ್ಸ್ ವರ್ಕ್ ಆಗ್ತಾ ಇರಲಿಲ್ಲ ಬಸ್ಸಲ್ಲಿ, ವಿಂಡೋಸ್ ಓಪನ್ ಆಗ್ತಾ ಇರಲಿಲ್ಲ, ಆ್ಯಂಡ್ ಬ್ಲ್ಯಾಂಕೆಟ್ ಕೊಟ್ಟಿರಲಿಲ್ಲ. ಇಟ್ ವಾಸ್ ಅ ನಾನ್ ಎ ಸಿ ಬಸ್. ವಿಂಡೋಸ್ ಅವರು ಓಪನ್ ಆಗಬೇಕಲ್ವಾ, ಅದು ಬಿಟ್ಟು ಇನ್ನೆಲ್ಲ ಫೈನ್. ಲೈಕ್ 1 hour ಡಿಲೇ ಆಯಿತು ರೀಚ್ ಆಗೋದಕ್ಕೆ. ಬಟ್ ದ ಜರ್ನಿ ವಾಸ್ ಸ್ಮೂತ್, ಏನೂ ತೊಂದರೆ ಆಗಲಿಲ್ಲ, ಥ್ಯಾಂಕ್ ಗಾಡ್. ನಿಂಗಿದು ಬೇಕಿತ್ತ ಮಗಳೇ? ಇರ್ಮ ಎತ್ಕೊಂಡಿದ್ದೆ ಇಲ್ಲ ಒಂದಲ್ಲ. ಅವಳು ಆಗ್ತಾಳೆ ಇರೋ. ಓ ಎತ್ಕೊಳ್ಳಿ. ಕಲರ್ ಬೋಲ್ ಮುಗೀತು ಬಿಡು. ಕಲರ್ ಚೇಂಜ್ ಅವ್ರೆ. ರೆಡ್ ಅಲ್ಲ, ಅವಳು ಹಾಕ್ತಾಳೆ. ನಾನು ಹಾಕ್ಬೇಕು ಅಂಬಿ. ಇದಾಕಿದ್ದೀನಿ ಕಲರ್ ಚೇಂಜು, ಆಮೇಲೆ ಎಲ್ಲೋ ಅಷ್ಟೇ. ಸೊ ಇದಾಗಿತ್ತು ನನ್ನ ಜರ್ನಿ ಟುವರ್ಡ್ಸ್ ಗೋಕರ್ಣ ವಿತ್ ಮೈ ಫ್ರೆಂಡ್ಸ್. ಇನ್ನು ನಾವು 3 days ಇಲ್ಲಿ ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ನೀವೇ ವೇಟ್ ಮಾಡಿ ನೋಡಿ. I have many more vlogs coming up for you. And if you like this vlog, please don't forget to like, comment, share and subscribe to my channel. Thank you for watching. Bye bye.